ದಲಿತರ ಪರವಾಗಿ ಇದ್ದೀನಿ, ನಾನು ಒಕ್ಕಲಿಗರ ಪ್ರಮೋಚ್ಚ ನಾಯಕ ಅಂತ ಹೇಳುವಂತ ಮಾನ್ಯ ಕುಮಾರಸ್ವಾಮಿ ಅವರು ಈ ಮುನಿರತ್ನ ಅನ್ನುವ ಒಂದು ಕ್ರಿಮಿ ಏನು ಕೆಟ್ಟದಾಗಿ ಸಮುದಾಯದ ಬಗ್ಗೆ, ಒಕ್ಕಲಿಗ ಸಮುದಾಯದ ಬಗ್ಗೆ ಇರ್ಬೋದು, ದಲಿತ ಸಮುದಾಯದ ಬಗ್ಗೆ ಇರ್ಬೋದು ಮಾತನಾಡಿರೋದನ್ನ ಏಕೆ ಖಂಡಿಸ್ತಿಲ್ಲ? ದಯಮಾಡಿ ಮಾನ್ಯ ಕೇಂದ್ರ ಸಚಿವರೇ, ಕುಮಾರಸ್ವಾಮಿ ಅವರೇ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಒಕ್ಕಲಿಗ ಸಮುದಾಯದ ನಾಯಕ ಅಂತ ಏನ್ ನೀವು ಕೊಚ್ಕೊತೀರಿ, ನೀವು ಉತ್ತರ ಕೊಡಬೇಕು, ಈ ಸಮುದಾಯಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಅವ್ರನ್ನ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಅವರ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡುವಂತ, ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಟೀಕೆ ಮಾಡುವಂತ ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ತಮ್ಮ ಮೂಲಕ ನಮ್ಮ ಎಲ್ಲ ನಾಯಕರುಗಳ ಪರವಾಗಿ ಕೆಲವು ಪ್ರಶ್ನೆಗಳನ್ನ ಮತ್ತೆ ಅವ್ರಿಗೆ ಉತ್ತರವನ್ನ ಕೊಡಲಿಕ್ಕೆ ನಾವು ಈ ಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನಾನು ಸುಮಾರು 2 ದಶಕಗಳಿಂದ ಅಶೋಕ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೇನೆ. ಅವರ ಭ್ರಷ್ಟಾಚಾರಗಳು ಬಹಳ ಗಂಭೀರವಾಗಿ ಅವ್ರ ಮೇಲೆ ಆರೋಪಗಳು ಇದ್ದಾವೆ. ಬಿಜೆಪಿಯ ಮೊದಲ ಅವಧಿಯ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟು ಇತರೆ ಒಂದು ಭ್ರಷ್ಟಾಚಾರಗಳಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರು ಉತ್ತರವನ್ನ, ಅಶೋಕ್ ಅವರು ಬೆಂಗಳೂರು ದಕ್ಷಿಣವನ್ನ ಹಂಚಿಕೊಂಡು ಅವರಿಬ್ಬರ ಭ್ರಷ್ಟಾಚಾರವನ್ನ ಇಡೀ ರಾಜ್ಯ ವಿವರಿಸ್ತಿದ್ದು. ಆಗಿನ ಭ್ರಷ್ಟಾಚಾರವನ್ನ ಕಂಡಾಗ ಈ ಆರೋಪಗಳು ಸುಳ್ಳಾಗಿರಲು ಸಾಧ್ಯವಿಲ್ಲ ಅಂತ ಒಂದು ಖಚಿತವಾಗಿತ್ತು. ಕಟ್ಟಾ ಅವರಿಗೆ ಇದನ್ನು ಸರಿಯಾಗಿ ನಿಭಾಯಿಸಲು ಆಗದೇ ಅವರು ಜೈಲು ಪಾಲಾದರು. ಇವರು ಜೈಲು ಹೋಗ್ಬೇಕಾದವರು ಅವರ ಚಾಣಾಕ್ಷತನದಿಂದ ಅವರು ಯಾವುದೇ ಬಂಧನದ ಭೀತಿಯಿಂದ ಒಳಗಾಗ್ತಾನೆ ಆರಾಮಾಗೆ ಇರುವಂಥದ್ದು ಹೀಗಿದೆ. ಇದು ಅವರ ಚಾಣಾಕ್ಷತನ ಗೊತ್ತಾ ಅಂತ ಪಕ್ಷಾತೀತವಾಗಿ ಪುಡಾರಿಗಳು, ರಾಜಕಾರಣಿಗಳು, ಮುಖಂಡರುಗಳು ಅವ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಆಡ್ತಿದ್ದಂಥದ್ದು ಗೊತ್ತಿರೋದೆ. ಇದಕ್ಕೆ ತಮ್ಮ ಕ್ಷೇತ್ರದ ಎಲ್ಲ ಪಕ್ಷದವರನ್ನು ನೋಡಿಕೊಳ್ತಾರೆ, ಎಲ್ಲ ಪಕ್ಷದವರನ್ನ ಅವರು ಚೆನ್ನಾಗಿ ಅಂದರಕ್ಕೂ ಮುಚ್ಚುವಳಿ ಅಂತ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಇಟ್ಕೊಂಡು ಅವರು ಯಾವುದೇ ಒಂದು ಇದಕ್ಕೆ ಜೈಲಿಗೆ ಹೋಗುವಂತ ಸ್ಥಿತಿಗೆ ಬರದೇ ನುಡ್ಸ್ಕೊಂಡು ಬಂದಿರುವಂಥದ್ದು. ಮತ್ತೆ ಅವರು ಈ ತರದ ಒಂದು ಮನೋಭಾವ ಇರಲಿಲ್ಲ, ಸಮಾಜವಾದಿ ಮನೋಭಾವ ಇತ್ತು ಅನ್ನೋ ಒಂದು ಅಭಿಪ್ರಾಯವನ್ನ ಅಲ್ಲಲ್ಲೇ ಕೇಳ್ಪಡ್ತಿದ್ವಿ. ಆದ್ರೆ ಅಶೋಕ್ ಅವರು ಯಾವುದೇ ಸಂದರ್ಭದಲ್ಲಿಯೂ ಮತಾಂಧತೆಯ ಬಗ್ಗೆ ಅವರು ಪ್ರದರ್ಶನ ಮಾಡ್ತಿರಲಿಲ್ಲ. ಇದರ ಬಗ್ಗೆ ಆಸಕ್ತಿಯು ಅವ್ರಿಗೆ ಇದ್ದಂತಿರ್ಲಿಲ್ಲ. ಇಂತಹ ಹಿನ್ನೆಲೆಯಿಂದ ಈ ಅಶೋಕು CT ರವಿ, ಅನಂತ್ ಹೆಗಡೆ ಅವರಂತ ಜೊತೆ ಸ್ಪರ್ಧೆಗೆ ಇಳಿದಂತೆ ಮತ ಧರ್ಮಾಂಧತೆಯ ಬಗ್ಗೆ ಬೆಂಕಿ ಉಗುಳುತ್ತಿರೋದು ಈ ರಾಜ್ಯಾದ್ಯಂತ ಒಂದು ಪ್ರಚಲಿತಕ್ಕೆ ಬಂದಿದೆ. ಇದು ಅಚ್ಚರಿ ಅಥವಾ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಣ್ಣಿಗೆ ಕಾಣದ, ಕೈಗೆ ಎಟಕದ ಮುಖ್ಯಮಂತ್ರಿ ಕುರ್ಚಿಗಾಗಿ ಅಶೋಕರಂತಹ ನುರಿತ ರಾಜಕಾರಣಿ ಈ ರೀತಿ ವರ್ತಿಸುತ್ತಿರುವುದಂತೂ ವಿಚಿತ್ರ ಆದ್ರೂ ಕೂಡ ಸತ್ಯ ಆಗಿದೆ. RSSನ ಜಾತಿವಾದಿ ಓಟ್ಗಳನ್ನು ಮೆಚ್ಚಿಸಲು ತನ್ನದಲ್ಲದ ವ್ಯಕ್ತಿತ್ವವನ್ನು ತೊಟ್ಟ ಅಶೋಕ್ ಈ ಕಾರಣಕ್ಕಾಗಿ ಕೋಮುವಾದಿ ಹಣಪಟ್ಟೆಯನ್ನ ತೊಟ್ಕೊಳ್ಳುತ್ತಿರುವುದು 70ರ ವಯಸ್ಸಿನ ಸಮೀಪದಲ್ಲಿರುವಾಗ ಆನೆ ಕದ್ದರೂ ಸಿಕ್ಕಿಕೊಳ್ಳಲಿಲ್ಲ, ನೊಣ ನೆಕ್ಕಿ ಸಿಕ್ಕಿಬಿದ್ದ ಎಂಬ ಗಾದೆಯ ಮಾತಿಗೆ ಉದಾಹರಣೆಯಾಗಿರುವುದು ಅವರ ರಾಜಕೀಯ ಬದುಕಿಗೆ ಯಾವ ಅಧ್ಯಾಯ ಅಂತ ಅವರ ಹತ್ತಿರದವರು ಹೇಳ್ಬೇಕಾಗುತ್ತೆ ಅಷ್ಟೇ. ಆದ್ರೆ ಪ್ರಜೆಗಳಾದ ನಾವು ಕರ್ನಾಟಕವನ್ನ ಮತ ಧರ್ಮಾಂಧತೆಯ ದ್ವೇಷದ ರಾಜ್ಯವನ್ನಾಗಿ ಮಾಡಿ ಇವರು ಸಾಧಿಸುವಂಥದ್ದು ಏನು ಅನ್ನೋದು ಮಾತ್ರ
ಅವ್ರನ್ನೇ ಕೇಳ್ಬೇಕಷ್ಟೇ. ಈ ಮತಾಂಧತೆಯನ್ನ ಮಾಡಿ ಏನ್ ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವರು ಅನ್ನೋದು ಅವ್ರಿಗೆ ಕೇಳಬೇಕಾಗಿದೆ. ಆರ್ ಅಶೋಕು, ಸಿ ಟಿ ರವಿ, ಶೋಭಾ ಇವರ ವಿರುದ್ಧ FIR ಆಗಿದೆ. ಮಂಡ್ಯಕ್ಕೆ ಕೋಮುವಾದಿಗಳಿಗೆ ಪ್ರಚೋದನೆ ನೀಡಿ ಮಂಡ್ಯದ ಸಾಮರಸ್ಯವನ್ನ ಹಾಳು ಮಾಡಿದ್ದಾರೆ ಇವರು. ನಾಗಮಂಗಲ, ಕೆರಗೋಡು, ಶ್ರೀರಂಗಪಟ್ಟಣ ಇವರ ಕೇಂದ್ರ ಬಿಂದುವಾಗಿದೆ. ಮಂಡ್ಯದ ನೈಜ ಸಮಸ್ಯೆಗಳ ಬಗ್ಗೆ ಯಾವುದೇ ಮಾತುಗಳನ್ನು ಆಡದೆ ತುಟಿ ಬಿಚ್ಚದ ಗಲಭೆಗೆ ಮುಂದಾಗಿ ನಿಂತಿದ್ದಾರೆ. ಮಂಡ್ಯ ನೆಮ್ಮದಿಯಾಗಿರುವುದು ಇವ್ರಿಗೆ ಇಷ್ಟ ಇಲ್ಲದಂತೆ ಆಗಿದೆ. ಗಣೇಶನ ಮೆರವಣಿಗೆ ವಿಚಾರದಲ್ಲಿ ಯಾರು ತಪ್ಪಿಸಿದ್ರೋ ಅವ್ರಿಗೆ ಶಿಕ್ಷೆ ಆಗಲಿ. ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಹಲವು ಮಹನೀಯರ, ಕವಿಗಳು, ಗಣ್ಯರನ್ನ ನೀಡಿದಂತ ಮಂಡ್ಯ ಜಿಲ್ಲೆ ಇಂತಹ ಮಂಡ್ಯಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ದಾರೆ. ಸುಳ್ಳು ಸುದ್ದಿಗಳನ್ನ ಒಬ್ಬ ರಾಜಕಾರಣಿ ಹಂಚುತ್ತಿದ್ದಾರೆ ಎಂದ್ರೆ ಯಾವ ಉದ್ದೇಶ ಎನ್ನುವುದು ಮಂಡ್ಯದ ಯುವಕರು, ವಿದ್ಯಾರ್ಥಿಗಳು, ಯುವ ಜನತೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ತಮ್ಮ ಮಕ್ಕಳನ್ನ ಈ ರೀತಿಯ ಯಾವುದೇ ಕೃತ್ಯಗಳಿಗೆ ಇವರು ಇದೇ ರೀತಿ ಬಳಸ್ತಾರ? ಇವರಿಗೆ ಮಂಡ್ಯದ ಬಡ ಮಕ್ಕಳೇ ಬೇಕಾ? ಈ ಮತಾಂಧರಿಗೆ ಮಂಡ್ಯದ ಜನನೇ ಬೇಕಾ? ಮಂಡ್ಯದ ಯುವಕರೇ ಬೇಕಾ? ಮಂಡ್ಯದ ವಿದ್ಯಾರ್ಥಿಗಳೇ ಬೇಕಾ ಇವರಿಗೆ? ಮಂಡ್ಯದಲ್ಲಿ ಐತಿಹಾಸಿಕವಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ನಡೀತಾ ಇದೆ. ಇಂಥ ಹಬ್ಬದ ಸಂದರ್ಭದಲ್ಲಿ ಮಂಡ್ಯದ ನಾಗರಿಕರಿಗೆ ದ್ವೇಷದ ವಿಷ ನೀಡುತ್ತಿದ್ದಾರೆ ಈ ಬಿಜೆಪಿಗಳು, RSS ನವರು. ಈ ನಮ್ಮ ಮಂಡ್ಯ ಅಂತ ಒಂದು ಶಾಂತಿಯ ನೆಲೆನಾಡಿಗೆ ವಿಷ ಬಿತ್ತುತ್ತಿದ್ದಾರೆ. ಈ ಮುನಿರತ್ನ ಒಬ್ಬ ಕ್ರಿಮಿಗಿಂತ ಹೆಚ್ಚಾಗಿ ಸಮಾಜಕ್ಕೆ ಮಾರಕ. ಇಂಥ ಯಾವ ಯಾವ ಕೃತ್ಯಗಳನ್ನು ಮಾಡಲು ಹೊರಟಿದ್ದಾನೆ ಎಂಬುದನ್ನು ಮಾಧ್ಯಮಗಳಲ್ಲಿ ಬಿದ್ದಿರುವುದನ್ನು ತಾವೆಲ್ಲರೂ ಈಗ ಇಡೀ ನಾಡಿನ ಜನತೆ ತಿಳಿದಿದೆ. ಮುನಿರತ್ನ ಅವರ ಬಗ್ಗೆ ಒಕ್ಕಲಿಗ ಮತ್ತು ದಲಿತ ಸಮುದಾಯಕ್ಕೆ ನಿಂದನೆ ಮಾಡಿರುವ ವಿಚಾರಕ್ಕೆ ನಮ್ಮ ಒಕ್ಕಲಿಗ ಸ್ವಾಮೀಜಿಗಳು ಈ ಕೂಡಲೇ ಪ್ರತಿಕ್ರಿಯೆಯನ್ನ ಸಮುದಾಯಗಳ ಪರವಾಗಿ ನಿಲ್ಲಬೇಕು. ಅವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ನಡೆಸೋದಿರ್ಬೋದು, ಪ್ರತಿಭಟನೆ ಮಾಡುವಂಥದ್ದಿರ್ಬೋದು, ಅವ್ರು ಮಾಡಬೇಕಾಗಿದೆ. ಇವರ ಇತಿಹಾಸವೇ ಎಣದ ರಾಜಕೀಯ. ಇವರೇಕೆ ಈ ನಾಡಿನ ಬಹುಸಂಖ್ಯಾತ ಸಮುದಾಯಗಳ ಬಗ್ಗೆ ಭಾವನೆಗಳಿಗೆ ಧಕ್ಕೆಯಾದಾಗ ಮಾತನಾಡುತ್ತಿಲ್ಲ? ಇವರಿಗೆ ಬಿಜೆಪಿಯವರಿಗೆ, RSSನವ್ರಿಗೆ ಎಣ ಬೀಳ್ಬೇಕಾಗಿದೆ ಅಷ್ಟೇ. ನಂತರ ಮಾನ್ಯ ಕೇಂದ್ರ ಸಚಿವ ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾದಂತಹ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಏನು